ಈಗ ನಾವು ಪ್ರೆಸೆಂಟ್ ಲೀಡ್ ಮಾಡ್ತಿರೋ ಜನ್ರೇಷನಲ್ಲಿ 60 to 70% ಜನರ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆ. ಓಕೆ, ಅದರಲ್ಲಿ ಕೆಲವೊಬ್ಬರಿಗೆ ಲ್ಯಾಪ್ಟಾಪ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಇನ್ನೂ ಕೆಲವೊಬ್ಬರಿಗೆ ಲ್ಯಾಪ್ಟಾಪ್ ಇದ್ರೂ ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜು ಇರೋಲ್ಲ. ಇಲ್ಲೇನು ಅಂತಂದರೆ ರಿಮೈನಿಂಗ್ 30% ಜನರ ಹತ್ರ ಅವ್ರ ಹತ್ರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಯೂಸ್ ಮಾಡೋ ಸ್ಕಿಲ್ ಇದ್ರೂ ಬಟ್ ಅವ್ರ ಹತ್ರ ಲ್ಯಾಪ್ಟಾಪ್ ಇಲ್ವೇ, ಅವ್ರು ಎಲ್ಲಿಗೆ ಏನು ಮಾಡಿರ್ತಾರೆ, ಕಾಲೇಜಲ್ಲಿ ಅಲ್ಲಿ ಇಲ್ಲಿಗೆ ಏನು ಮಾಡಿರ್ತಾರೆ, ಅದ್ರ ಬಗ್ಗೆ ನಾಲೆಡ್ಜ್. ಸೊ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಏನಂತಂದರೆ ಯಾರಿಗೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಯೂಸ್ ಮಾಡೋಕೆಂಬ ಕಾನ್ಸೆಪ್ಟ್ ಇರುತ್ತೋ, ಆಸೆ ಇರುತ್ತೋ ಅಂಥವ್ರಿಗೆ ನಾನು ಈ ವಿಡಿಯೋ ಫುಲ್ಲಿ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ಅವರಿಗೆ ನಾಲೆಡ್ಜ್ ಗೇನ್ ಮಾಡೋಕೆಂಬ ಇದಿರುತ್ತಲ್ವ, ಮೀನ್ಸ್ ಆಸೆ ಇರುತ್ತಲ್ವ. ಸೊ ಅದಕ್ಕಾಗಿಯೇ ನಾನು ಏನಂತಂದರೆ ಈ ವಿಡಿಯೋದಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಯಾವ ಥರ ಯೂಸ್ ಮಾಡಬೇಕಂತ. ನೀವು ನೋಡ್ತಾ ಇರೋ ಟೆಕ್ಮೋರಿಂಗ್ ಕಾಣ ಚಾನಲ್. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ಸೊ ಇವಾಗ ನಾನು ಏನಂತಂದರೆ ಜಸ್ಟ್ ಲ್ಯಾಪ್ಟಾಪ್ ಟರ್ನ್ ಆನ್ ಮಾಡಿದ್ದೀನಿ. ನಿಮ್ಗೆ ಇಂಟರ್ಫೇಸ್ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಓಕೆ, ಫುಲ್ ಕ್ಲಿಯರ್ ಆಗಿರುತ್ತೆ. ನಿಮ್ಮದು ಏನಾದರೂ ಹೊಸದಾಗಿ ಲ್ಯಾಪ್ಟಾಪ್ ತೊಗೊಂಡ್ರೆ ಈ ಥರ ಫುಲ್ ಕ್ಲಿಯರ್ ಆಗಿರುತ್ತೆ. ಕೆಲವೊಂದು ಪ್ರೀ ಇನ್ಸ್ಟಾಲ್ ಆಗಿ ಅಪ್ಲಿಕೇಶನ್ಸ್ ಬಂದಿರುತ್ತೆ, ಅದು ಬಿಟ್ಟು ನೀವು ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಯಾವ ಇರಲ್ಲ, ಇದರಲ್ಲಿ ಎಲ್ಲ ಯೂಸ್ಫುಲ್ಲೇ ಇರುತ್ತೆ. ಸೊ ನೋಡ್ತಾ ಇದ್ರೆ ಇಂಟರ್ಫೇಸ್ ಈ ಥರ ಬರುತ್ತೆ. ನಾವು 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಯಾವುದನ್ನು ಏನಂತದೆ ಅಂತ. ಫಸ್ಟ್ ನಾವೇನಂತಂದರೆ ನೀವೇನಾದರೂ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ಮೌಸ್ ಯಾವ ಥರ ಯೂಸ್ ಮಾಡ್ಕೊಳೋದು ಮತ್ತು ಟಚ್ ಪ್ಯಾಡ್ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ನಿಮಗೆ ಮೌಸಲ್ಲಿ ನಿಮಗೆ 2 ಬಟನ್ಸ್ ಇರುತ್ತೆ, ಒಂದು ಲೆಫ್ಟ್ ಸೈಡ್ ಇರುತ್ತೆ, ಇನ್ನೊಂದು ರೈಟ್ ಸೈಡ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಏನಂತ ಯಾವ ರೀತಿಲಿ ಯೂಸ್ ಆಗುತ್ತೆ ಅಂದರೆ ಲೆಫ್ಟ್ ಸೈಡು ಜಸ್ಟ್ ಅದು ಓಕೆ ಬಟನ್ ಆಗಿ ನಿಮಗೆ ಯೂಸ್ ಆಗುತ್ತೆ. ನಿಮಗೆ ರೈಟ್ ಸೈಡ್ ಬಟನ್ ಏನು ಇರುತ್ತಲ್ವ, ರೈಟ್ ಸೈಡು ಅದು ಫೈಲ್ನ ರೈಟ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಹೈಡ್ ಆಪ್ಷನ್ಸ್ ಇರ್ತವೆ. ಆ ಹೈಡ್ ಆಪ್ಷನ್ಸ್ ಏನಂತಂದರೆ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಆಪ್ಷನ್ಸ್ ಬರ್ತವೆ, ಡಿಲೇಟ್ ಆಗಿರ್ಬೋದು, ಆರ್ ಕಾಪಿ ಪೇಸ್ಟ್, ಮತ್ತು ಇನ್ನು ಭಾಳಷ್ಟು ಇದಾವೆ, ಪ್ರಾಪರ್ಟೀಸ್, ಆ ಥರ ಭಾಳಷ್ಟು ಆಪ್ಷನ್ಸ್ ಬರ್ತವೆ. ಸೊ ಈ ರೀತಿಲಿ ಅದು ಮೌಸಲ್ಲಿ ಇನ್ನೊಂದು ಬಂದ್ಬಿಟ್ಟು ಸ್ಕ್ರೋಲಿಂಗ್ ವೀಲ್ ಇರುತ್ತೆ. ಆ ಸ್ಕ್ರೋಲಿಂಗ್ ವೀಲ್ ಯಾವ ಥರ ಯೂಸ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಅದು ಸ್ಕ್ರೋಲ್ ಮಾಡೋದ್ರಿಂದ ಜಾಸ್ತಿ ಡಾಟಾ ಇದ್ದರೆ ನಿಮಗೆ ಏನಂತಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ಮೇಲೆ. ಸೊ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆ, ಜಸ್ಟ್ ಇವಾಗ ನಾವೇನು ಮೌಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಅಂದರೆ ಟಚ್ ಪ್ಯಾಡ್ ಬಗ್ಗೆ. ನಾನು ಇವಾಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ಲೆನೋವೋದು. ಸೊ ಇದರಲ್ಲಿ ಟಚ್ ಪ್ಯಾಡ್ ಯಾವ ಥರ ಅಂತಂದರೆ ಸೇಮ್ ನಿಮಗೆ ಮೌಸ್ ಯಾವ ಥರ ಇರುತ್ತೋ ಇದು ಟಚ್ ಪ್ಯಾಡ್ ಆ ಥರನೇ. ನಿಮಗೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಂತ ಓಕೆ ಅಂತ ಕನ್ಸಿಡರ್ ಆಗುತ್ತೆ. ರೈಟ್ ಸೈಡ್ ಬಟನ್ ಕ್ಲಿಕ್ ಮಾಡಿದರೆ ಏನು ಸೇಮ್ ಪ್ರಾಪರ್ಟೀಸ್, ರೀನೇಮ್, ಕಾಪಿ ಪೇಸ್ಟ್, ಕಟ್, ಈ ಥರ ಭಾಳಷ್ಟು ಇರ್ತವೆ, ಓಪನ್, ವ್ಯೂ ಅಂತ. ಸೊ ಈ ಥರ ಆಪ್ಷನ್ ಬರ್ತವೆ. ಇದು ಫಸ್ಟ್ ನೀವು ಕಲ್ತ್ಕೋಬೇಕಾಗಿರೋದು ಏನಂತ ಟಚ್ ಪ್ಯಾಡು ಮೌಸ್ ಯಾವ ಥರ ಯೂಸ್ ಮಾಡೋದಂತ. ಸೊ ಇದನ್ನು ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ ಮೂವ್ ಆಗೋದು ಯಾವ ಥರ ಯೂಸ್ ಮಾಡೋದಂತ. ಓಕೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಜಸ್ಟ್ ನಾನು ಇವಾಗ ಮೂವ್ ಮಾಡ್ತಾ ಇದ್ದೀನಿ, ಇಲ್ಲಿ ನಿಮಗೆ ಅಂತ ಒಂದು ಸ್ಕ್ರೀನಲ್ಲಿ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅದನ್ನೇನಂತಂದರೆ ಮೌಸ್ ಕರ್ಸರ್ ಅಂತ ಕರೀತಾರೆ. ಓಕೆ, ಜಸ್ಟ್ ನೀವು ಎಲ್ಲಿ ಮೂವ್ ಮಾಡ್ತಾರೆ ಅಲ್ಲಿ ಮೂವ್ ಆಗುತ್ತೆ. ನೀವು ಯಾವುದಾನ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದ್ಕೊಂಡ್ರಿ, ಆ ಅಪ್ಲಿಕೇಶನ್ ಜಸ್ಟ್ ಒಂದು ಸಿಂಗಲ್ ಟೈಮ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಅಪ್ಲಿಕೇಶನ್. ನೀವು ಇನ್ ಕೇಸ್ ಓಪನ್ ಮಾಡಬೇಕಂದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಆಯಿತು, ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ. ಸೊ ಇದು ನಿಮಗೆ ಫಸ್ಟು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಇನ್ನೂ ಬಂದುಬಿಟ್ಟು ರಿಮೈನಿಂಗ್ ಕಲ್ತ್ಕೊಂಡ್ರಿ. ಓಕೆ, ಫಸ್ಟು ನಾನು ಇವಾಗ ಇಂಟರ್ಫೇಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ನಿಮಗೆ ಕೆಳಗಡೆ ವೈಟ್ ಬಾರಲ್ಲಿ ಕಾಣಿಸ್ತಾ ಇದೆಯಲ್ಲ ಉದ್ದ, ಇದು ಬಂದ್ಬಿಟ್ಟು ನಾವೆಂತ ಟಾಸ್ಕ್ ಬಾರ್ ಅಂತ ಕರಿತೀವಿ. ಓಕೆ, ಟಾಸ್ಕ್ ಬಾರಲ್ಲಿ ಕೆಲವೊಂದು ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಆಗಿ ಪಿನ್ ಆಗಿ ಬಂದಿರುತ್ತೆ. ಪಿನ್ ಅಂದರೆ ಮೀನ್ಸ್ ಅಲ್ಲೇ ಇರುತ್ತೆ. ರೆಗ್ಯುಲರ್ಲಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀವಿ, ಎಕ್ಸಾಂಪಲ್ ಕ್ರೋಮ್ ಆಗಿರ್ಬೋದು, ಯಾವಾಗಲೂ ಅದು ಪಿನ್ ಆಗೇ ಇರುತ್ತೆ. ಸೊ ಅದನ್ನು ನಾವು ಪಿನ್ ಅಂದರೆ ಅಲ್ಲೇ ಸ್ಟ್ಯಾಟಿಕ್ ಆಗಿರಬೇಕು ಅಪ್ಲಿಕೇಶನ್, ಅದನ್ನು ನಾವು ಪಿನ್ ಮಾಡೋದು ಅಂತ ಕರಿತೀವಿ ಟಾಸ್ಕ್ ಬಾರಲ್ಲಿ. ಸೊ ನಿಮಗೆಲ್ಲ ಕೆಳಗಡೆ ನೋಡ್ಬೋದು, ಸರ್ಚ್ ಬಾರ್ ಪಕ್ಕದಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಎಲ್ಲ ಇದ್ದಾವೆ, ಆಲ್ಮೋಸ್ಟ್ ಪ್ರೀ ಇನ್ಸ್ಟಾಲ್ ಆಗಿ ಅಥವಾ ಪಿನ್ ಆಗಿ ಬರ್ತವೆ. ನಿಮಗೆ ಇಲ್ಲಿ ಏನು ಒಂಥರ ವಿಂಡೋ ಐಕನ್ ಥರ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನಮಗೆ ಸ್ಟಾರ್ಟ್ ಬಟನ್ ಅಂತ ಕರಿತೇವೆ. ಓಕೆ, ನೀವು ಜಸ್ಟ್ ಮೌಸ್ ಕರ್ಸರ್ನ ಲಿಕ್ಬಿಟ್ರೆ ಆಯಿತು, ಅದ್ಮೇಲೆ ಲಿಕ್ಕರೆ ಅವೆಲ್ಲ ಗೊತ್ತಾಗುತ್ತೆ, ಸ್ಟಾರ್ಟ್ ಅಂತ ನೋಡಿಸುತ್ತದೆ. ಸೊ ಅದ್ರ ಪಕ್ಕದಲ್ಲಿ ಇರೋದು ನಿಮಗೆ ಸರ್ಚ್, ನೀವು ಯಾವುದಾನ ಅಪ್ಲಿಕೇಶನ್ ಬೇಕಂದರೆ ಜಸ್ಟ್ ಸ್ನೀಪಿಂಗ್ ಈ ಥರ ಸರ್ಚ್ ಮಾಡೋ ಅಪ್ಲಿಕೇಶನ್ ಬಂದುಬಿಡುತ್ತೆ. ಈವನ್ ಅಪ್ಲಿಕೇಶನಲ್ಲೇ ಯಾವ್ದು ಫೈಲ್ಸ್ ಆದರೂ ನಾವು ಈ ಥರ ಟೈಪ್ ಮಾಡಿ ನಾವು ಸರ್ಚ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೂ ಬಂದ್ಬಿಟ್ಟು ಇದು ಓಕೆ, ಇನ್ನೂ ಅದರಲ್ಲಿ ಮಲ್ಟಿಪಲ್ ಡೆಸ್ಕ್ಟಾಪ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಹೇಳ್ತೀನಿ ಇನ್ನೂ ಕ್ಲಿಯರಾಗಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಮೌಸ್ ಕರ್ಸರ್ ಇದೆ. ಇಲ್ಲ ಬಂದ್ಬಿಟ್ಟು ಏನಂತಂದರೆ ಬ್ಯಾಕ್ ಸೈಡ್ ವಾಲ್ಪೇಪರ್ ಇದೆಲ್ಲ, ಇದು ಬಂದ್ಬಿಟ್ಟು ವಾಲ್ಪೇಪರ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ, ಮೀನ್ಸ್ ವರ್ಕ್ ಸ್ಪೇಸ್ ಇದೆಲ್ಲ ಡೆಸ್ಕ್ಟಾಪ್. ನಾವೇನಾದರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಇಲ್ಲೇ ನಾವು ಏನಂತಂದರೆ ಅಪ್ಲಿಕೇಶನ್ ಶಾರ್ಟ್ಕಟ್ಸ್ ಎಲ್ಲ ಗೊತ್ತಾಗುತ್ತೆ. ನಮಗೆ ಬೈ ಡಿಫಾಲ್ಟ್ ಯಾಕೆ ಬಂದಿದೆ, ಎಡ್ಜ್ ಅಂತ ಬಂದಿರುತ್ತೆ, ಕ್ರೋಮ್ ಬೇಕಾದ್ರೆ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಓಕೆ, ಜಸ್ಟ್ ನೀವು ಇವಾಗ ಈ ಥರ ಮೂವ್ ಮಾಡಿ ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರ್ತವೆ, ವ್ಯೂ ಬರುತ್ತೆ, ಶಾರ್ಟ್ ಬೈ ನೇಮ್ ಈ ಥರ ಎಲ್ಲ ಇರುತ್ತೆ. ರಿಫ್ರೆಶ್ ಬಂದುಬಿಟ್ಟು ನಿಮ್ಗೆ ಯಾವಾಗಲೂ ಲ್ಯಾಪ್ಟಾಪ್ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಓಕೆ, ರೈಟ್ ಕ್ಲಿಕ್ ಮಾಡಿ, ಇಲ್ಲ ನಿಮಗೆ ಐಕಾನ್ಸ್ ಏನು ಚಿಕ್ಕದಾಗಿ ಬೇಕು ಅಂದರೆ ವ್ಯೂ ಕೊಟ್ಟು ಇಲ್ಲಿ ಬಂದುಬಿಟ್ಟು
ಕೆಲವೊಂದು ಆಪ್ಷನ್ಸ್ ಲಾರ್ಜು ಸ್ಮಾಲು ಮೀಡಿಯಮ್ ಅಂತ ಐಕಾನ್ಸನ್ನು ನೀವು ಚಿಕ್ಕದಾಗಿ ಮಾಡ್ಕೋಬೋದು, ದೊಡ್ಡದಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಸ್ಮಾಲ್ ಐಕಾನ್ಸ್ ಚಿಕ್ಕದಾಗ್ಬಿಟ್ಟು ಸೊ ಈ ಥರ. ಓಕೆ, ನಿಮ್ಮ ಕೆಳಗಡೆ ಟಾಸ್ಕ್ ಬಾರಲ್ಲಿ ಬರ್ತಾ ನಿಮಗೆ ರೈಟ್ ಸೈಡಲ್ಲಿ ಒಂದು ಲ್ಯಾಂಗ್ವೇಜ್ ಪಕ್ಕದಲ್ಲಿರುತ್ತೆ. ಇದು ಬಂದ್ಬಿಟ್ಟು ಹೈಡ್, ಕೆಲವೊಂದು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ರನ್ ಆಗ್ತಿರ್ತಾವಲ್ಲ, ಇದು ಇಲ್ಲಿ ಕೆಳಗಡೆ ಶೋ ನೋಡಿಸ್ತಾ ಇರುತ್ತೆ ಈ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇದೆ ಅಂತ ಬೈ ಡಿಫಾಲ್ಟ್ ಆಗಿ. ಕೆಲವೊಂದು ಆ್ಯಂಟಿವೈರಸ್ ಆಗಿರ್ಬೋದು, ವಿಂಡೋಸ್ ಬೈ ಡಿಫಾಲ್ಟ್ ಆ್ಯಂಟಿವೈರಸ್ ಬರ್ತಾವಲ್ಲ ಅವೆಲ್ಲ ರನ್ನಿಂಗ್ ಆಗ್ತಾನೆ ಇರ್ತವೆ. ಸೊ ಓಕೆನಾ, ಇಲ್ಲಿ ಬಂದ್ಬಿಟ್ಟು ಗ್ಲೋಬ್ ಐಕಾನ್, ಇದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಏನು ನೆಟ್ವರ್ಕ್ನ ಡಿಟೆಕ್ಟ್ ಮಾಡುತ್ತೆ. ಮೀನ್ಸ್ ನಿಮ್ದು ಏನಾದರೂ ವೈಫೈ ಏನಾದರೂ ಕನೆಕ್ಟ್ ಆಗಿದ್ರೆ ಈ ಗ್ಲೋಬ್ ಐಕಾನ್ ಇಲ್ಲಿ ವೈಫೈ ಆಗಿ ಬೀಳುತ್ತೆ. ಇಫ್ ಇನ್ ಕೇಸ್ ವೈಫೈ ಕನೆಕ್ಟ್ ಮಾಡಿದ್ರೆ, ಇಫ್ ಇನ್ ಕೇಸ್ ನೀವು ಲ್ಯಾನ್ ಕೇಬಲ್ ಏನಾದರೂ ಕನೆಕ್ಟ್ ಮಾಡಿದರೆ, ನೆಟ್ವರ್ಕ್ ಕೇಬಲ್ ಕನೆಕ್ಟ್ ಮಾಡಿದರೆ ಅಲ್ಲಿ ಲ್ಯಾನ್ ಐಕನ್ ಕಂಪ್ಯೂಟರ್ ಥರ ಅಂದರೆ ಮಾನಿಟರ್ ಥರ ನಿಮಗೇನು ಸಿಂಬಲ್ ಬೀಳುತ್ತೆ. ಸೊ ಇದು ನೀವು ತಿಳ್ಕೊಬೋದು. ಓಕೆ, ಇಲ್ಲಿ ವೈಫೈ, ಇಲ್ಲಿ ಬಂದ್ಬಿಟ್ಟು ಏನೇನು ಆಪ್ಷನ್ಸ್ ಇದೆ, ಇಲ್ಲಿ ವೈಫೈ ಇದನ್ನು ಆನ್ ಮಾಡಿದ್ರೆ ನಿಮಗೆ ಯಾವ ನೀವು ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಇನ್ನೂ ಇದಾವೆ ಆಪ್ಷನ್ಸು ನಿಮ್ಗೆ ಹೇಳ್ತೀನಿ. ಏರ್ಪ್ಲೈನ್ ಮೋಡ್ ಇದೆ, ಯಾವುದೇ ರೀತಿ ಕನೆಕ್ಷನ್ಸ್ ಕನೆಕ್ಟ್ ಆಗೋಲ್ಲ ಒನ್ಸ್ ನೀವು ಇದು ಎನೇಬಲ್ ಮಾಡಿದರೆ. ಓಕೆ, ಸೊ ಕ್ಯಾಪ್ಷನ್ಸ್, ಬ್ಯಾಟ್ರಿ ಸೇವರ್ ಇದೆ, ನೈಟ್ ಲೈಟ್ ಆನ್ ಮಾಡೋದ್ರಿಂದ ನಿಮಗೆ ಡಿಸ್ಪ್ಲೇ ಸ್ವಲ್ಪ ಬ್ಲೂ ಲೈಟ್ಸ್ ಏನಿರ್ತಾವಲ್ಲ ಅವು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಕಣ್ಣಿಗೆ ಸ್ವಲ್ಪ ಓಕೆ. ಸೊ ಓಕೆ, ಇವೆಲ್ಲ ಆಪ್ಷನ್ಸು. ನೆಕ್ಸ್ಟ್ ನಿಮಗೆ ಏನಂತಂದರೆ ಡೇಟ್ ಆ್ಯಂಡ್ ಟೈಮ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಜಸ್ಟ್ ಕೆಲವೊಂದು ನೋಟಿಫಿಕೇಷನ್ ಬರ್ತಾವಲ್ಲ ಇಲ್ಲಿ ಶೋ ನೋಡಿಸುತ್ತೆ ಡೇಟ್ ಆ್ಯಂಡ್ ಟೈಮಲ್ಲಿ. ನೋಟಿಫಿಕೇಷನ್ ಐಕಾನ್ ಕಾಣಿಸ್ತಿದೆ ನೋಡಿ ಇಲ್ಲಿ ನಿಮಗೆ. ಓಕೆ, ಇಲ್ಲಿ ನಿಮ್ಗೆ ಏನಂತಂದರೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಒಂದು ಅಪ್ಲಿಕೇಶನ್ ನೋಟಿಫಿಕೇಷನ್ ಬಂದರೂ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನು ನೀವು ತಿಳ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ನಮ್ಮ ಬೇಸಿಕ್ ಇಂಟರ್ಫೇಸ್ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಜಸ್ಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಕೊಡ್ತಾ ಇರಬೇಕು. ಯಾವಾಗಾದರೂ ನಿಮಗೆ ಸಿಸ್ಟಮ್ ಸ್ಲೋ ಅನ್ನಿಸ್ತಾ ಅಂದ್ಕೊಳ್ಳಿ, ರಿಫ್ರೆಶ್ ಕ್ಲಿಕ್ ಮಾಡಿದರೆ ಸ್ವಲ್ಪ ಬೆಟರಾಗಿ ವರ್ಕ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಇದೆಲ್ಲ ನಮಗೆ ಜಸ್ಟ್ ಇವಾಗ ಬೇಸಿಕ್ ಯಾವ ಥರ ಇಂಟರ್ಫೇಸ್ ಗೊತ್ತಾಗುತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ನೀವೇನಾದರೂ ಡಾಟಾ ಅಂದರೆ ಮೀನ್ಸ್ ಇದು ಸ್ಟೋರೇಜ್ ನಾವಲ್ಲಿ ಡಾಟಾ ಎಲ್ಲಿ ಸೇವ್ ಮಾಡಬೇಕು ಏನು ನಮಗೆ ಗೊತ್ತೇ ಇಲ್ಲ, OS ಫೈಲ್ಸ್ ಎಲ್ಲಿರ್ತವೆ ಎಲ್ಲ ಗೊತ್ತಿಲ್ಲ ಅಂತಂದರೆ ನೀವು ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಇದು ಕಾಣಿಸ್ತಾ ಇದ್ದಾವಲ್ಲ ಫೈಲ್ ಎಕ್ಸ್ಪ್ಲೋರರ್ ಅಂತ, ಇದೇ ನಿಮ್ಮ ಮೇನ್. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವು ಫೋಟೋಸು ವೀಡಿಯೋಸ್ ಏನು ಸೇವ್ ಮಾಡ್ತೀರಲ್ವ ಅವೆಲ್ಲ ಇಲ್ಲಿ ಬಂದ್ಬಿಟ್ಟು ಸ್ಟೋರ್ ಆಗೋದು. ಓಕೆ, ಇಲ್ಲಿ ದಿಸ್ PC ಕ್ಲಿಕ್ ಮಾಡ್ತೀರಾ, ಇಲ್ಲಿ ನೋಡಿ ಸಿ ಡ್ರೈವ್ ಯಾವಾಗಲೂ ಬಂದ್ಬಿಟ್ಟು ಇದಂದರೆ OSಗೆ ಡೆಡಿಕೇಟೆಡ್. ಇದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಫೈಲ್ಸ್ನ ಡಿಲೀಟ್ ಮಾಡೋಂಗಿಲ್ಲ. ಮೀನ್ಸ್ ಎಲ್ಲ ರೀತಿಯಲ್ಲಿ OS ರಿಲೇಟೆಡ್ ಫೈಲ್ಸ್ ಇರ್ತವೆ. ಒನ್ಸ್ ನೀವು ಡಿಲೀಟ್ ಮಾಡಿದ್ರೆ ಲ್ಯಾಪ್ಟಾಪ್ ವರ್ಕ್ ಆಗದೇ ಇರೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಇದು ಡಿ ಡ್ರೈವ್ ಬಂದ್ಬಿಟ್ಟು ನಿಮ್ಗೆ ಏನಂತಂದರೆ ಇದರಲ್ಲಿ ಡಿ ಡ್ರೈವ್ ಅಂದರೆ ಸಪ್ರೇಟ್ ನಿಮ್ಮ ಪ್ರೈವಸಿ ಡ್ರೈವ್, ಅಂದರೆ ನಿಮ್ದೇನೋ ವೀಡಿಯೋಸು ಫೋಟೋಸ್ ಎಲ್ಲ ನೀವು ಸೇವ್ ಮಾಡ್ಕೋಬೋದು. ಈವನ್ ಮೂವೀಸ್ ಎಲ್ಲ ಯಾವುದಾದ್ರೇನು ಇಲ್ಲಿ ಸೇವ್ ಮಾಡ್ಕೋಬೋದು. ಸಿ ಡ್ರೈವ್ ಬಂದ್ಬಿಟ್ಟು ಡೆಡಿಕೇಟೆಡ್ಲಿ OS ರಿಲೇಟೆಡ್, ಇಲ್ಲಿ ಮಾತ್ರ ನೀವು ಏನೇ ರೀತಿಲಿ ಡಿಲೀಟ್ ಮಾಡೋಂಗೇ ಇಲ್ಲ ಫೈಲ್ಸ್ನ. ಇದು ನೀವು ಮಸ್ಟ್ ಆ್ಯಂಡ್ ಶುಡ್ ತಿಳ್ಕೊಂಡಿರಬೇಕು. ನಾನು ಆಲ್ಮೋಸ್ಟ್ ಇಲ್ಲಿ ಡಿ ಡ್ರೈವಲ್ಲಿ ನನಗೆ ಇಷ್ಟ ಬಂದಿದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಸೇವ್ ಮಾಡಿಬಿಟ್ಟಿದ್ದೀನಿ. ನಿಯರ್ಲಿ ಎಷ್ಟಿದೆ 80 GB ಅಬೋವ್ ಇದೆ. ಸೊ ನಿಮಗೆ ಕಾಣಿಸ್ತಾ ಇದೆ. ಓಕೆ, ನಿಮ್ಗೆ ಯಾರಾದರೂ ನಿಮ್ಮ ಸಿಸ್ಟಮ್ದು ಕಾನ್ಫಿಗರೇಷನ್ ಏನು ಅಂತ ಕೇಳ್ತಾರೆ ಕೆಲವೊಬ್ಬರು. ಓಕೆ, ಏನಂತ ಗೊತ್ತಾಗ ನಿಮ್ಗೆ ಗೊತ್ತಿರಲ್ಲ, ಅವಾಗ ಹೆಂಗಪ್ಪ ಏನು ಗೊತ್ತೇ ಇಲ್ಲ ನನಗೆ ಅಂತ ನಿಮ್ಗೇನೋ ಡೌಟ್ ಬಂತು ಅಂದ್ಕೊಳ್ಳಿ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ SYS ಸಿಸ್ಟಮ್ ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಏನು ನಿಮ್ಮ ಸಿಸ್ಟಮ್ದು. ಓಕೆ, OS ಗೊತ್ತಾಗುತ್ತೆ. ಓಕೆ, ಲ್ಯಾಪ್ಟಾಪ್ದು ಸಿಸ್ಟಮ್ ಮಾಡಲ್ ಏನು ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ. ಓಕೆ, ರ್ಯಾಮ್ ಎಷ್ಟಿದೆ, ರ್ಯಾಮು ಫಿಸಿಕಲ್ ಮೆಮೊರಿ ಬಂದ್ಬಿಟ್ಟು ರ್ಯಾಮ್ ನಂದು 24 GB ರ್ಯಾಮು. ಓಕೆ, ಈ ಥರ ಭಾಳಷ್ಟು ಇರ್ತವೆ. ಹಾರ್ಡ್ವೇರ್ ರಿಸೋರ್ಸಲ್ಲಿ ಭಾಳಷ್ಟು ಇರ್ತವೆ. ಇಲ್ಲ ನಮ್ಗೆ ಇನ್ನೂ ಇಷ್ಟೆಲ್ಲ ತಲೆನೋವು ಬೇಡ, ಇನ್ನೂ ಡೀಟೇಲಾಗಿ ಗೊತ್ತಾಗಬೇಕು ಅಂತಂದರೆ ಸೊ ನಿಮಗೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಇಲ್ಲಿ ಟೈಪ್ ಮಾಡಿ. ಓಕೆ, ಫೈಲ್ ಎಕ್ಸ್ಪ್ಲೋರರ್ ಇಲ್ಲಿದ್ದಾವೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಪ್ರಾಪರ್ಟೀಸ್ ಅಂತ ಇರುತ್ತೆ. ಪ್ರಾಪರ್ಟೀಸ್ ಕ್ಲಿಕ್ ಮಾಡಿದ್ರೆ ಸಾಕು, ಇದರಲ್ಲಿ ನಿಮಗೆ ಎಲ್ಲ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಗೊತ್ತಾಗ್ಬಿಡುತ್ತೆ, ಈಸಿಲಿ ಗೊತ್ತಾಗ್ಬಿಡುತ್ತೆ. ಇದ್ರ ಪ್ರೊಸೆಸರ್ ಯಾವುದು i7 13 ಜನರೇಷನ್ನು, 24 GB ರ್ಯಾಮು, 6 GB ಗ್ರಾಫಿಕ್ ಕಾರ್ಡು, 4050 ಮಾಡಲು. ಓಕೆ, ಇದರಲ್ಲಿ 477 GB ಹಾರ್ಡ್ ಡಿಸ್ಕ್ ಇದೆ. ನೆಕ್ಸ್ಟ್ ಇದರಲ್ಲಿ ನೋಡಿ ಪ್ರೊಸೆಸರ್ ಎಷ್ಟಿದೆ, 13 ಜನರೇಷನ್ನು ಇಂಟೆಲ್ i7 ಪ್ರೊಸೆಸರು. ಸೊ ಈ ಥರ ನಮಗೆಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇದು ನಿಮಗೆ ಜಸ್ಟ್ ಬೇಸಿಕ್ ಕಾನ್ಫಿಗರೇಷನ್. ನಿಮ್ಮ ಸಿಸ್ಟಮ್ನಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಜಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಕಂಟ್ರೋಲ್ ಅಂತ ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಕಂಟ್ರೋಲ್ ಪ್ಯಾನಲ್ ಬಂದ್ಬಿಟ್ಟು ಏನು ಅರ್ಥ ಕಂಟ್ರೋಲ್ ಪ್ಯಾನಲ್ದು ಅಂದರೆ ನಿಮ್ಮ ಸಿಸ್ಟಮ್ದು ಏನು ಸೆಟ್ಟಿಂಗ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಎಲ್ಲ ಇದರಲ್ಲಿ ಸ್ಟೋರ್ ಆಗುತ್ತೆ ಕಂಟ್ರೋಲ್ ಪ್ಯಾನಲ್ಲಿ. ಅಂದರೆ ಇಲ್ಲಿ
ಚೇಂಜ್ ಮಾಡ್ಕೋಬೋದು. ಓಕೆ, ಇದು ಕಂಟ್ರೋಲ್ ಪ್ಯಾನಲ್ಲು ಸೆಟ್ಟಿಂಗು ಮತ್ತು ಕಂಟ್ರೋಲ್ ಪ್ಯಾನಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಕನೆಕ್ಟೆಡಲ್ಲೇ ಇರುತ್ತೆ. ಓಕೆ, ನಿಮಗೆ ಜಸ್ಟ್ ಇಲ್ಲಿ ನೋಡಿ ಪ್ರೋಗ್ರಾಮ್ಸ್ ಯಾವ್ಯಾವ ಅಂದರೆ ಅಪ್ಲಿಕೇಶನ್ಸ್ ಯಾವ್ಯಾವ ಇನ್ಸ್ಟಾಲ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇವಿಷ್ಟೆಲ್ಲ ಇನ್ಸ್ಟಾಲ್ ಆಗಿದೆ, ಕಾಣಿಸ್ತಾ ಇದೆ ನಿಮಗೆ. ನಾನು ಇಷ್ಟೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಇಷ್ಟೆಲ್ಲ ನಮಗೆ ಬೇಕಾದರೆ ಜಸ್ಟ್ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಕೊಟ್ಬಿಟ್ರೆ ಅನ್ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಈ ರೀತಿಲಿ ಇದಿಷ್ಟು ನಮಗೆ ಬ್ಯಾಟ್ರಿ, ಇಲ್ಲಿ ಬ್ಯಾಟ್ರಿದು ನೋಡಿಸುತ್ತೆ. ನಿಮಗೆ ಸೌಂಡ್ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲಿದೆ, ಅಡ್ಜಸ್ಟ್ಮೆಂಟ್ ಇಲ್ಲೇ ಇದೆ ನೋಡಿ. ಬ್ರೈಟ್ನೆಸ್ದು ಇಲ್ಲೇ ಇದೆ, ಬ್ರೈಟ್ನೆಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು. ನೆಕ್ಸ್ಟು ಸೆಟ್ಟಿಂಗ್ಸಲ್ಲಿ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೆಟ್ಟಿಂಗ್ಸಲ್ಲಿರುತ್ತೆ ನೋಡಿ, ಈ ಸೆಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ನಿಮ್ಮದು ಸಿಸ್ಟಮ್ದಲ್ಲೇ ಕಸ್ಟಮೈಸ್ ಮಾಡ್ಕೋಬೋದು. ಸಿಸ್ಟಮ್ಸಲ್ಲಿ ಹೋಗ್ತೀವಿ, ಡಿಸ್ಪ್ಲೇಯಲ್ಲಿ ಕೆಲವೊಂದು ಆಪ್ಷನ್ಸ್ ಇರ್ತವೆ, ನೀವು ನೋಡ್ಕೋಬೋದು. ನೈಟ್ ಲೈಟು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಅಲ್ಲಿ ನೈಟ್ ಲೈಟ್ ಬಂದುಬಿಟ್ಟು ಸ್ವಲ್ಪ ಡಿಸ್ಪ್ಲೇದು ಕಲರ್ನ ಸ್ವಲ್ಪ ಅಡ್ಜಸ್ಟ್ ಮಾಡುತ್ತೆ. ಮೀನ್ಸ್ ಕಣ್ಣಿಗೆ ಎಫೆಕ್ಟ್ ಮಾಡ್ದೇ ಭಾಳಷ್ಟು ಯೂಸ್ ಆಗುತ್ತೆ. ವೈಲ್ ನಾವು ಜಾಸ್ತಿ ಓದ್ಕೊಂತಿರ್ಬೇಕಾದ್ರೆ ಅಥವಾ ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಪರ್ಸ್ನಲೈಸ್ ಅಂತ ಐತೆ. ಸೊ ಇಲ್ಲಿ ನಿಮಗೆ ಇಂಟರ್ಫೇಸ್ ಓಕೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ನಿಸುತ್ತೆ ಅಂದ್ಕೊಳ್ಳಿ. ಜಸ್ಟ್ ಇವಾಗ ವೈಟ್ ಇದೆ ಸುತ್ತಮುತ್ತ, ನನಗೆ ವೈಟ್ ಇಷ್ಟ ಆಗಲ್ಲ ಅಂತ ನಿಮಗೆ ಅನಿಸಿದರೆ ಇಲ್ಲಿ ಡಾರ್ಕ್ ರೀತಿಯಲ್ಲೂ ನೀವು ಜಸ್ಟ್ ಕನ್ವರ್ಟ್ ಮಾಡ್ಕೋಬೋದು ನೋಡಿ. ಸೊ ನೀವು ಇಲ್ಲಿ ಜಸ್ಟ್ ಪರ್ಸ್ನಲೈಸಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾವುದೋ ಥೀಮ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು, ಆಟೋಮೆಟಿಕ್ ಅಪ್ಲೈ ಆಗಿಬಿಡುತ್ತೆ ಡಾರ್ಕಲ್ಲಿ. ಸೊ ಇಲ್ಲ ಇಲ್ಲಿ ಕೆಳಗಡೆ ಇನ್ನೂ ಇದ್ದಾವೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೀವು ವಾಲ್ಪೇಪರ್ನ ಸೆಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ವಾಲ್ಪೇಪರ್ ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ. ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸು ಇದ್ದಾವೆ, ವಿಂಡೋ ಸ್ಪಾಟ್ಲೈಟ್ ಅಂತ, ಅಥವಾ ನಿಮ್ಮ ಹತ್ರ ಪರ್ಸ್ನಲ್ ಏನೊಂದು ಫೋಟೋ ಇದ್ರೆ ಅದನ್ನು ಇದು ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಸೊ ಇವಿಷ್ಟೆಲ್ಲ ಇದೆ. ಜಸ್ಟ್ ನಾನು ಇವಾಗ ಏನೇ ಎಕ್ಸ್ಪ್ಲೇನ್ ಮಾಡೋದು ಜಸ್ಟ್ ಬೇಸಿಕ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು, ನಾಟ್ ಓವರ್ಲಿ ಹೈ ಲೆವೆಲ್ಲು. ಓಕೆ, ಸೊ ಇದು ಬಂದ್ಬಿಟ್ಟು ಜಸ್ಟ್ ಬೇಸಿಕ್. ಸೊ ಇಫ್ ಇನ್ ಕೇಸ್ ನಿಮಗೆ ಶಟ್ ಡೌನ್ ಯಾವ ಥರ ಮಾಡೋದು, ಓಕೆ ಶಟ್ ಡೌನ್ ಯಾವ ಥರ ಮಾಡೋದು ಅಂತ ಗೊತ್ತಾದರೆ ಇಲ್ಲಿ ಜಸ್ಟ್ ಇಲ್ಲಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಕಾಣಿಸುತ್ತೆ ಪವರ್ ಬಟನ್. ಓಕೆ, ಇಲ್ಲಿ ಶಟ್ ಡೌನ್ ಅಂತ ಕ್ಲಿಕ್ ಮಾಡಿ ಶಟ್ ಡೌನ್ ಆಗುತ್ತೆ. ರೀಸ್ಟಾರ್ಟ್ ಆಗುತ್ತೆ. ಒನ್ಸು ಶಟ್ ಡೌನ್ ಆಗಿ ಅಗೇನ್ ಮತ್ತೆ ಆನ್ ಆಗುತ್ತೆ ರೀಸ್ಟಾರ್ಟ್ ಕೊಟ್ಟರೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಸ್ಲೀಪ್. ಈಗ 10 ಮಿನಿಟ್ಸ್ ವರ್ಕ್ ಮಾಡಲ್ಲ ಅಂತ ಜಸ್ಟ್ ಸ್ಲೀಪ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ಸದ್ಯಕ್ಕೆ ಟೆಂಪ್ರವರಿ ಮಲ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾಕ್ ಕೊಟ್ಟರೆ ಜಸ್ಟ್ ಲಾಕ್ ಆಗುತ್ತೆ. ಹೈಬರ್ನೆಟ್ ಬಂದ್ಬಿಟ್ಟು ಏನಂತಂದರೆ ಜಸ್ಟ್ ಟೆಂಪ್ರವರಿ ಶಟ್ ಡೌನ್ ಆಗುತ್ತೆ. ಇಫ್ ಇನ್ ಕೇಸ್ ಯಾವುದಾನ ಅಪ್ಲಿಕೇಶನ್ಸ್ ನೀವು ರನ್ನಿಂಗ್ ಇಟ್ಕೊಂಡು ನಾನು ಒಂದು 10 ನಿಮಿಷ ಬಿಟ್ಟು ಬಂದು ನಾನು ಯೂಸ್ ಮಾಡ್ತೀನಿ ಅಗೇನ್ ಅಂತಂದರೆ ಜಸ್ಟ್ ಹೈಬರ್ನೆಟಲ್ಲಿ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಶಟ್ ಡೌನ್ ಆಗಿಬಿಡುತ್ತೆ. ನೆಕ್ಸ್ಟ್ ನೀವು ಬಂದು ಜಸ್ಟ್ ಸಿಂಗಲ್ ಟೈಮ್ ಪವರ್ ಬಟನ್ ಕ್ಲಿಕ್ ಮಾಡಿದ್ರೆ ಅಗೇನ್ ಬೇಗ ಬೂಟ್ ಆಗಿಬಿಡುತ್ತೆ. ಹೆವಿ ಟೈಮ್ ತೊಗೊಳಲ್ಲ, ಜಸ್ಟ್ ಒಂದು 2-3 ಸೆಕೆಂಡ್ಸಲ್ಲಿ ಬೂಟ್ ಆಗಿಬಿಡುತ್ತೆ. ಇಫ್ ಇನ್ ಕೇಸ್ ನಾವು ಶಟ್ ಡೌನ್ ಮಾಡಿದ್ರೆ ಅದು ಶಟ್ ಡೌನ್ ಆಗೋದೇ ನಿಯರ್ಲಿ ಒಂದು 10 to 15 ಸೆಕೆಂಡ್ಸ್ ತಗೊಳುತ್ತೆ. ಮತ್ತು ಬೂಟ್ ಆಗಬೇಕಾದ್ರೂ 15 ಸೆಕೆಂಡ್ಸ್ ತಗೊಳುತ್ತೆ. ಬಟ್ ಹೈಬರ್ನೆಟಲ್ಲಿ ಆ ಥರ ಅಲ್ಲ, ಇಮಿಡಿಯೇಟ್ಲಿ ಒಂದು 4 to 5 ಮೀನ್ಸ್ 3 to 5 ಸೆಕೆಂಡ್ಸಲ್ಲಿ ಇಮಿಡಿಯೇಟ್ಲಿ ಶಟ್ ಡೌನ್ ಆಗುತ್ತೆ. ಅದೇ ಸ್ಪೀಡಲ್ಲಿ ನಿಮಗೆ ಏನಂತಾರೆ ಬೂಟ್ ಆಗುತ್ತೆ. ಸೊ ಈ ರೀತಿಲಿ. ಓಕೆ, ನಿಮ್ಮ ಹತ್ರ ಯಾವುದೋ ಒಂದು ಡಾಕ್ಯುಮೆಂಟ್ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ನನ್ನ ಹತ್ರ ಯಾವುದೂ ಇಲ್ಲ, ಜಸ್ಟ್ ಡಿಜಿಟಲ್ ಇದಾವೆ, ಸಮ್ ಇದಾವೆ. ಓಕೆ, ಯಾವುದಪ್ಪ, ಓಕೆ ಜಸ್ಟ್ ಅಸ್ಯೂಮ್ ಮಾಡಿ ನನ್ನ ಹತ್ರ ಒಂದು ಫೋಲ್ಡರ್ ಇದೆ ಪ್ರೀಮಿಯರ್ ಪ್ರಾಜೆಕ್ಟ್ ಅಂತ. ಸೊ ಅದನ್ನು ನಾವು ಜಸ್ಟು ಸಿಂಗಲ್ ಟೈಮ್ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಅಂತ ನೋಡಿಸುತ್ತೆ. ಜಸ್ಟ್ ಡಿಲೀಟ್ ಮಾಡೋದ್ರಿಂದ ಡಿಲೀಟ್ ಆಯಿತು. ನಾನು ಜಸ್ಟ್ ಕ್ಲಿಕ್ ಮಾಡಿ ಡಿಲೀಟ್ ಆಯಿತು. ಬಟ್ ನೀವು ಡಿಲೀಟ್ ಮಾಡಿರೋದು ಎಲ್ಲಿ ಸ್ಟೋರ್ ಆಗಿರುತ್ತೆ, ರೀಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗಿರುತ್ತೆ. ನೋಡ್ತಾ ಇದ್ದಾರಾ, ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದು ನಿಮಗೆ ಇಫ್ ಇನ್ ಕೇಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ, ಜಸ್ಟ್ ಇದನ್ನು ರೈಟ್ ಕ್ಲಿಕ್ ಮಾಡಿ ರೀಸ್ಟೋರ್ ಕೊಟ್ಟರೆ ಸೇಮ್ ಅಲ್ಲೇ ಹೋಗಿ ನಿಮಗೇನು ಸ್ಟೋರ್ ಆಗುತ್ತೆ. ಎಕ್ಸಾಂಪಲ್ ನೋಡಿಸ್ತೀನಿ ನೋಡಿ, ಕಾಣಿಸುತ್ತೆ ಸ್ಟೋರ್ ಕೊಟ್ಟಿದ್ದೀನಿ ನಾನು ಇವಾಗ ನೋಡಿ. ಇಲ್ಲಿ ಅಗೇನ್ ಅಲ್ಲಿಗೆ ಬಂತು, ಎಲ್ಲಿ ಡಿಲೀಟ್ ಆಗಿತ್ತು ಅಲ್ಲೇ ಬಂತು. ಇಫ್ ಇನ್ ಕೇಸ್ ನನಗೆ ಇಲ್ಲಿನೂ ಸ್ಟೋರ್ ಆಗ್ಬಾರ್ದು, ಇವಾಗ ನೋಡಿ ಇಲ್ಲಿ ರೀಸೈಕಲ್ ಬಿನ್ನಲ್ಲಿ ಎಲ್ಲಿ ಇರೋಲ್ಲ, ಇಲ್ಲಿ ಖಾಲಿ ಆಲ್ಮೋಸ್ಟ್ ರಿಸ್ಟೋರ್ ಆಗಿದೆ, ಇಲ್ಲಿ ಏನಿರೋಲ್ಲ. ಬಟ್ ನನಗೆ ಎಲ್ಲಿ ಸೇವ್ ಆಗಬಾರ್ದು, ಡೈರೆಕ್ಟು ಡಿಲೀಟ್ ಆಗಿಬಿಡಬೇಕು ಅನ್ವಾಂಟೆಡ್ ಕಂಪ್ಲೀಟ್ಲಿ ಅಂತ ಅಂದರೆ, ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಇಟ್ಕೊಂಡು ಡಿಲೀಟ್ ಕೊಟ್ಟರೆ ಆಲ್ರೆಡಿ ಕೇಳುತ್ತೆ ಆರ್ ಯು ಶೋರ್ ವಾಂಟ್ ಟು ಡಿಲೀಟ್ ಪರ್ಮನೆಂಟ್ಲಿ ಅಂತ ಕೇಳುತ್ತೆ. ಸೊ ಎಂಟರ್ ಕೊಟ್ಟರೆ ಆಯಿತು. ಇವಾಗ ಡಿಲೀಟ್ ಮಾಡಿದ್ದೀನಿ ನಾನು, ಜಸ್ಟ್ ಇಲ್ಲಿ ನೋಡಿ ಎಲ್ಲಿ ಸ್ಟೋರ್ ಇಲ್ಲ, ಡೈರೆಕ್ಟ್ ಶಿಫ್ಟ್ ಇಟ್ಕೊಂಡು ಡಿಲೀಟ್ ಕೊಟ್ಟರೆ ಅದು ಕಂಪ್ಲೀಟ್ಲಿ ಡಿಲೀಟ್ ಆಗುತ್ತೆ. ಸೊ ಈ ರೀತಿಲಿ ಇದು ಬಂದ್ಬಿಟ್ಟು ಬೇಸಿಕ್. ನಿಮ್ಗೆ ಯಾವುದೇ ರೀತಿಯ ಹೈ ಲೆವೆಲಲ್ಲ ಬೇಸಿಕ್ ನಾಲೆಜ್, ಇದನ್ನು ತಿಳ್ಕೊಳ್ಳಿ. ಇಫ್ ಇನ್ ಕೇಸ್ ಇದರಲ್ಲೇ ಇನ್ನೂ ನಿಮಗೆ ಡೆಪ್ತಾಗಿ ಬೇಕು, ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಂದ್ರೆ ಕೆಳಗೆ ಕಾಮೆಂಟ್ ಮಾಡಿ, ಇನ್ನದ್ರ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಯೂಸ್ಫುಲ್ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ
ಎವ್ರಿ ಡೇ ನೀವು ಏನಂತ ಅಪ್ಡೇಟ್ಸ್ ಚೆಕ್ ಮಾಡ್ತಾನೆ ಇರಬೇಕು. ಎವ್ರಿ ಟೈಮ್ ನೀವು ಅಪ್ಡೇಟ್ಸ್ ಚೆಕ್ ಮಾಡ್ತಾ ಇದ್ರೆ ನಿಮ್ಮ ಸಿಸ್ಟಮ್ ಹೆಲ್ತಿಯಾಗಿರುತ್ತೆ. ವಿಂಡೋಸ್ ಅಪ್ಡೇಟ್ ನಮಗೆ ಇಂಪಾರ್ಟೆಂಟ್, ಬಿಕಾಸ್ ಅವರು ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಮೂವ್ ಮಾಡ್ತಾ ಇರ್ತಾರೆ ಮಂತ್ಲಿ ವೈಸು. ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ನು ಮೂವ್ ಮಾಡ್ತಾ ಇರ್ತಾರೆ, ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ಏನಂತಂದರೆ ಇವರ ಅಪ್ ಟು ಡೇಟ್ ಅಂತ ಬಂದಿದೆ, ನಂದು ಯಾವುದೇ ರೀತಿಯಲ್ಲಿ ಅಪ್ಡೇಟ್ಸ್ ಇಲ್ಲ, ಸಿಸ್ಟಮ್ನಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಅವಾಗ ಚೆಕ್ ಮಾಡ್ಕೊತಾನೆ ಇರಬೇಕು. ಓಕೆ, ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ನಿಮಗೆ ಜಸ್ಟ್ ಪರ್ಸನಲ್ ಆಗಿ ಸಜೆಷನ್ ಕೊಡೋದೇನೆಂದರೆ, ಡೆಸ್ಕ್ಟಾಪಲ್ಲಿ ಯಾವುದೇ ರೀತಿಯಲ್ಲಿ ಫೈಲ್ಸ್ನ ಸೇವ್ ಮಾಡ್ಕೋಬೇಡಿ ಜಾಸ್ತಿ, ಬಿಕಾಸ್ ನೀವು ಸೇವ್ ಮಾಡ್ಕೊಳೋದ್ರಿಂದ ಜಾಸ್ತಿಯಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಹೆವಿ ಸ್ಲೋ ಆಗಿಬಿಡುತ್ತೆ, ಬೇಗ ಬೂಟ್ ಆಗೋದಿಲ್ಲ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದಿಷ್ಟು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ವಿಡಿಯೋ ಹೆವಿ ಲೆಂತ್ ಆಗಿಬಿಡುತ್ತೆ. ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ವಿಡಿಯೋ ಬೇಕಂದರೆ ಕೆಳಗೆ ಕಾಮೆಂಟ್ ಮಾಡಿ, ಇದು ವಿಡಿಯೋ ತೊಗೊಂಬರ್ತಾನೆ ಇರ್ತೀನಿ. ನೀವು ನೋಡ್ತಿರೋ ಟೆಕ್ ಮೋರ್ನಿಂಗ್ ಕನ್ನಡ ಚಾನಲ್. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.